everyone, welcome back to my YouTube channel. This is Charu Pralovi and ನಾನು ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ನನ್ನ ಪ್ರೀವಿಯಸ್ ಮೀಶೋ ವ್ಲಾಗ್ ಒಂದೇ ದಿನದಲ್ಲಿ 1K ವ್ಯೂಸ್ ರೀಚ್ ಆಗಿದೆ ಅಂಡ್ ಇದಕ್ಕೆಲ್ಲ ಕಾರಣ ನೀವೇನೆ, ನಿಮ್ಮ ಸಪೋರ್ಟ್ ಏನೇ ಕಾರಣ. ಏನಕ್ಕೆ ಅಂದ್ರೆ ನಿಮ್ಗೆ ಅನ್ನಿಸ್ಬೋದು 1K ವ್ಯೂಸ್ ಅಲ್ವಾ ಅಂತ, ತುಂಬಾ ಸ್ಮಾಲ್ ನಂಬರ್ ಅನ್ನಿಸ್ಬೋದು. ಬಟ್ ಸಮ್ಟೈಮ್ಸ್ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡಿದಾಗ 300-400 ವ್ಯೂಸ್ ಹೋಗಿರೋದಿಲ್ಲ. ಬಟ್ ಈ ಒಂದು ವಿಡಿಯೋ ಒಂದೇ ದಿನದಲ್ಲಿ 1K ವ್ಯೂಸ್ ನ ರೀಚ್ ಆಗಿದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿವರೆಗೂ ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಮತ್ತೆ ಈ ಒಂದು ಮೀಶೋ ವ್ಲಾಗ್ ನಿಮ್ಮೆಲ್ಲರಿಗೂ ತುಂಬಾನೇ ಯೂಸ್ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದಕ್ಕೇನೆ ನಾನು ಮತ್ತೆ ಮೀಶೋ ಸೀರೀಸ್ ನ ಮಾಡೋಣ ಅಂತ ಹೇಳಿ ಇವತ್ತು ಒಂದು ಹೊಸ ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ. ಏನ್ ಇವತ್ತಿನ ಪ್ರಾಡಕ್ಟ್ ಅಂತ ಹೇಳಿದ್ರೆ ಹ್ಯಾಂಡ್ ಬ್ಯಾಗ್ಸ್. ಹೇಗೂ ನನಗೂ ಯೂಸ್ ಆಗುತ್ತೆ ಅಂಡ್ ಇದನ್ನ ನಿಮ್ಗೆ ತೋರ್ಸೋದ್ರಿಂದ ನಿಮ್ಗೂ ಯೂಸ್ ಆಗ್ಬೋದು ಅಂತ ಹೇಳಿ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಇದರ ಲಿಂಕು, ವಿಡಿಯೋ ಎಲ್ಲಾನು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ. ಅಂಡ್ ಬನ್ನಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಫಸ್ಟ್ ಅಂಡ್ ವರ್ಸ್ಟ್ ಬ್ಯಾಗ್ನ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 153 ರೂಪೀಸ್ನ ಪೇ ಮಾಡಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ಇದರಲ್ಲಿ ಸಿಂಗಲ್ ಜಿಪ್ ಇದೆ, ಲೈಕ್ ಈ ಥರ ಕಾಣಿಸುತ್ತೆ. ಮತ್ತೆ ನಾವು ಇದನ್ನ ಹೋಲ್ಡ್ ಮಾಡಿದ್ರೂ ಸ್ಟಿಫ್ನೆಸ್ ಅನ್ನೋದು ಇಲ್ಲ. ಇದು ತುಂಬ ಪ್ರಾಡಕ್ಟ್ಸ್ ಹಾಕಿದ್ರೆ ಮಾತ್ರ ನಿಮಗೆ ಆರಾಮಾಗಿ ಕುತ್ಕೊಳ್ಳುತ್ತೆ ಈ ಥರ ಹಾಕೊಂಡ್ರೆ. ಆ್ಯಂಡ್ ಈಚೆಯಿಂದ ಈವನ್ ಸ್ಟಿಚ್ ಹಾಕಿರೋದು ಕೂಡ ಕಾಣಿಸ್ತಾ ಇದೆ. ಫಿನಿಶಿಂಗ್ ಅನ್ನೋದು ಇಲ್ಲ. 150 ರೂಪೀಸ್ಗೆ ವರ್ತ್ ಅಲ್ಲ ಇದು ಬ್ಯಾಗು. ಕಮ್ಮಿನೇ ಪೇ ಮಾಡಿರ್ಬೋದು, ಆ ಕಮ್ಮಿ ಪೇ ಮಾಡಿರೋದಕ್ಕೂ ವರ್ತ್ ಅಲ್ಲ ಇದು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಒಂದು ಬ್ಯಾಗ್ ತೋರಿಸ್ತೀನಿ. ಕ್ಯೂಟ್ ಆಗಿದೆ ಇದು. ನಾನು ಇದನ್ನ ಪರ್ಚೇಸ್ ಮಾಡಿದಾಗ 250 ರೂಪೀಸ್ ಇತ್ತು. ಬಟ್ ಇವಾಗ ನಾನು ಸ್ಕ್ರೀನ್ಶಾಟ್ಸ್ ಬೇಕಿತ್ತಲ್ವಾ, ಸೊ ನಾನು ಇದನ್ನ ನೋಡಿದಾಗ 184 ರೂಪೀಸ್ ಆಗಿದೆ. ಒಳ್ಳೆ ಬ್ಯಾಗ್. 184 ರೂಪೀಸ್ಗೆ ನಿಮಗೆ ಇದು ಒಳ್ಳೆ ಬ್ಯಾಗ್ ಅಂತಾನೆ ಹೇಳ್ಬೋದು. ಇದನ್ನು ಸ್ವಲ್ಪ ಚಿಕ್ಕದಿರ್ಬೋದು ಬಟ್ ಓಕೆ, ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಲೈಕ್ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ ಈ ತರ ಕಾಣಿಸುತ್ತೆ. ಮತ್ತೆ ಲೆದರ್ ಫಿನಿಶಿಂಗ್ ಇದೆ. ಬನ್ನಿ ನಮ್ಮ ನೆಕ್ಸ್ಟ್ ಬ್ಯಾಗ್ನ ರಿವ್ಯೂ ಮಾಡೋಣ. ಇದು ಆ್ಯಕ್ಚುಲಿ ನನ್ನ ಒಂದು ಆಫೀಸ್ ಬ್ಯಾಗ್. ಇದನ್ನ ನಾನು ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ತಗೊಂಡು ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದು ತುಂಬಾನೇ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಎಷ್ಟು ಐಟಮ್ಸ್ನ ಇಡ್ಬೋದು ಅಂತ ಹೇಳಿದ್ರೆ, ನಾನು ಆಲ್ಮೋಸ್ಟ್ ನನ್ನ ಬ್ಯಾಗಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಪರ್ಸ್ನ ಇಟ್ಟಿರ್ತೀನಿ, ಕಾಸ್ಮೆಟಿಕ್ಸ್ನ ಇಟ್ಟಿರ್ತೀನಿ, ಮತ್ತು ಬುಕ್ 2 ಡೈರಿನ ಇಟ್ಟಿರ್ತೀನಿ. ಮತ್ತು ನಂದು ಬಾಕ್ಸ್ ಎಷ್ಟಿರುತ್ತೆ ಅಂದರೆ ಆಲ್ಮೋಸ್ಟ್ ಒಂದು 4 to 5 ಲಂಚ್ ಬಾಕ್ಸಸ್ ಇರುತ್ತೆ. ಎಲ್ಲಾನು ಇದರಲ್ಲಿ ಇಡಿಸ್ಬೋದು. ಸೊ ಅದಕ್ಕೆ ನನಗೆ ಈ ಬ್ಯಾಗ್ ಸಖತ್ ಕಂಫರ್ಟಬಲ್ಲು. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ಬಂದು ಇದು ಸ್ಲಿಂಗ್ ಬ್ಯಾಗ್. ಬಟ್ ಇದಕ್ಕೆ ಮೆಟಲ್ ಸ್ಟ್ರ್ಯಾಪ್ನ ಕೊಟ್ಟಿದ್ದಾರೆ. ಇದು ಯಾವ ಮೆಟಲ್ ಅಂತ ನನಗೆ ಗೊತ್ತಿಲ್ಲ. ನೀವು ಈ ಥರನೂ ಯೂಸ್ ಮಾಡ್ಬೋದು. ಮತ್ತು ಇದನ್ನು ಈ ಥರ ಸ್ಮಾಲ್ ಬ್ಯಾಗ್ ಆಗಿನೂ ಕನ್ವರ್ಟ್ ಮಾಡ್ಕೊಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಲಾಕ್ನ ಕೊಟ್ಟಿದ್ದಾರೆ. ಒಳಗಡೆ ಹೇಗಿದೆ ಅಂತ ಹೇಳಿದ್ರೆ ಈ ಥರ ಕಾಣಿಸುತ್ತೆ. ಚಿಕ್ಕದು ಒಂದು ಮೊಬೈಲು ಇಲ್ಲ ಪವರ್ ಬ್ಯಾಂಕು, ಒಂದು ಚಿಕ್ಕದೊಂದು ಪರ್ಸ್ ಆ ಥರ ಇಟ್ಕೊಬೋದು. ಒಳಗಡೆ ಇನ್ನೂ ಒಂದು ಜಿಪ್ ಕೊಟ್ಟಿದ್ದಾರೆ. ಈ ಒಂದು ಬ್ಯಾಗ್ಗೆ ನಾನು ಎಷ್ಟು ಪೇ ಮಾಡಿದ್ದೀನಿ ಅಂತ ಹೇಳಿದ್ರೆ 243 ರೂಪೀಸ್ನ ಪೇ ಮಾಡಿದ್ದೀನಿ. ಇದರಲ್ಲಿ ನಿಮಗೆ 4 ಕಲರ್ಸ್ ಅವೈಲಬಲ್ ಇದೆ. ರೋಸ್ ಗೋಲ್ಡ್, ಬ್ಲ್ಯಾಕ್, ಗ್ರೇ ಮತ್ತು ಇನ್ನೊಂದು ಮರೂನ್ ಕಲರ್ ಇದೆ. ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಬ್ಯಾಗ್ ಇದು ಗ್ರೇ ಕಲರ್ ಬ್ಯಾಗು. ಇದನ್ನ ನಾನು 272 ರೂಪೀಸ್ ಪೇ ಮಾಡಿ ಪರ್ಚೇಸ್ ಮಾಡಿರೋ ಅಂಥದ್ದು. ಆ್ಯಂಡ್ ಇದ್ರ ಸ್ಟ್ರ್ಯಾಪ್ ಬಂದು ತುಂಬಾನೇ ಚೆನ್ನಾಗಿದೆ ಮತ್ತು ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಇದು ಒಂಥರ ಬ್ಲ್ಯಾಕ್ ಕಲರಲ್ಲಿದೆ. ಸೇಮ್ ಮ್ಯಾಗ್ನೆಟಿಕ್ ಲಾಕೇನೆ, ಬಟ್ ನೋಡೋದಕ್ಕೆ ಚೆನ್ನಾಗಿದೆ. ಒಳಗಡೆ ನಿಮಗೆ ಸೇಮ್ ಲಾಸ್ಟ್ ಬ್ಯಾಗ್ ಥರನೇ ಒಂದೇ ಕಂಪಾರ್ಟ್ಮೆಂಟ್, ಅದರಲ್ಲಿ ಇನ್ನ ಒಂದು ಚಿಕ್ಕ ಜಿಪ್ ಕೊಟ್ಟಿದ್ದಾರೆ ಈ ತರ. ಈ ವಿಡಿಯೋದಲ್ಲಿ ಕಾಣಿಸ್ತಿರ್ಬೋದು. ಅಂಡ್ ಈ ಒಂದು ಬ್ಯಾಗ್ ಅಲ್ಲಿ ನಿಮ್ಗೆ ಸಖತ್ ಕಲರ್ಸ್ ಕೊಟ್ಟಿದ್ದಾರೆ.
ಗ್ರೇ ಇದೆ, ಕ್ರೀಮ್ ಕಲರ್ ಇದೆ, ಮಸ್ಟರ್ಡ್ ಎಲ್ಲೋ ಇದೆ, ವೈಟ್ ಇದೆ, ಬ್ಲ್ಯಾಕ್, ಪೀಚ್ ಕಲರು, ಪಿಸ್ತಾ ಕಲರ್, ಸ್ಕೈ ಬ್ಲೂ, ನೇವಿ ಬ್ಲೂ, ಎಷ್ಟೊಂದು ಕಲರ್ಸ್ ಇದಾವೆ. ಇಷ್ಟು ಕಲರ್ಸ್ ಅವೈಲಬಲ್ ಇದೆ. ನನಗೆ ಈ ಕಲರ್ ಇಷ್ಟ ಆಯಿತು, ಸೊ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ಬನ್ನಿ ನಮ್ಮ ನೆಕ್ಸ್ಟ್ ಬ್ಯಾಗ್ನ ನೋಡೋಣ. ನೆಕ್ಸ್ಟ್ ಬ್ಯಾಗ್ ಯಾವುದಂತ ಹೇಳಿದ್ರೆ ಎಲ್ಲಾನು ಮಾಡರ್ನ್ ಔಟ್ಫಿಟ್ಗೆ ಮ್ಯಾಚ್ ಆಗೋ ಥರನೇ ತೊಗೊಂಡಿರೋದು. ಅದರಲ್ಲಿ ಯಾವುದಾದ್ರು ಒಂದು ಟ್ರೆಡಿಷ್ನಲ್ ವೇರ್ಗೆ ಮ್ಯಾಚ್ ಆಗಲಿ ಅಂತ ಹೇಳಿ ನಾನು ಈ ಒಂದು ಬ್ಯಾಗ್ನ ತೊಗೊಂಡಿದ್ದೀನಿ. ಇದು ಕೈಂಡ್ ಆಫ್ ಉಲ್ಲನ್ ಥರ ಇರೋದು, ಬಟ್ ಇದು ಉಲ್ಲನ್ ಅಲ್ಲ, ಯಾವುದೋ ಒಂದು ಫ್ಯಾಬ್ರಿಕ್ ಇರ್ಬೋದು, ನನಗೆ ಅಷ್ಟೊಂದು ಗೊತ್ತಿಲ್ಲ. ಇದಕ್ಕೆ ಈ ಥರ ಬರುತ್ತೆ ಸ್ಟ್ರ್ಯಾಪ್ಸು, ಮತ್ತು ಚಿಕ್ಕದೊಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದು ಕುರ್ತಾಸ್ಗೆ ಇಲ್ಲಾಂದರೆ ಸ್ಯಾರಿಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಸುಮ್ಮನೆ ಒಂದು ಜಿಪ್ ಕೊಟ್ಟಿದ್ದಾರೆ, ಇದೇನಕ್ಕೆ ಅಂತ ಗೊತ್ತಿಲ್ಲ. ಒಳಗಡೆ ಮೇ ಬಿ ಕಾಯಿನ್ಸ್ ಇಟ್ಕೊಬೋದು, ಇಲ್ಲಾಂದರೆ ID ಪ್ರೂಫ್ಸ್ ಏನಾದರೂ ಇಟ್ಕೊಬೋದು. ಓಕೆನಾ, 1 2 ಆ್ಯಂಡ್ ಇದ್ರೊಳಗಡೆ ಇನ್ನೂ ಒಂದು ಚಿಕ್ಕ ಲಾಕ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಬ್ಯಾಗ್ ಹಿಂದೆಗಡೆನೂ ಒಂದು ಜಿಪ್ ಕೊಟ್ಟಿದ್ದಾರೆ. ಈ ಥರ ಕಾಣಿಸುತ್ತೆ. ಆ್ಯಂಡ್ ಇದನ್ನು ನೀವು ಸ್ಲಿಂಗ್ ಬ್ಯಾಗ್ ಥರನೇ ಯೂಸ್ ಮಾಡ್ಬೋದು, ಅಡ್ಜಸ್ಟಬಲ್ ಮಾಡ್ಕೊಬೋದು. ಈ ಥರ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಈ ಒಂದು ಬ್ಯಾಗ್ನ ಪ್ರೈಸ್ ಬಂದು 251 ರುಪೀಸ್ ಇದೆ. ಕಲರ್ಸ್ ಅವೈಲಬಲ್ ಇದೆ, ಪಿಂಕ್, ಸ್ಕೈ ಬ್ಲೂ ಆ್ಯಂಡ್ ಬ್ಲೂ, ಬ್ಲ್ಯಾಕ್, 4 ಕಲರ್ ಅವೈಲಬಲ್ ಇದೆ. ಆ್ಯಂಡ್ ಈ ಬ್ಯಾಗ್ ನೋಡ್ಬೋದು ನೀವು, ಕೈಂಡ್ ಆಫ್ ಟೋಟ್ ಬ್ಯಾಗ್ ಈ ಥರ ಇದೆ. ಈ ಥರನೂ ನೀವು ವೇರ್ ಮಾಡ್ಬೋದು ಹೀಗೆ, ಆ್ಯಂಡ್ ಈ ಥರನೂ ಕ್ಯಾರಿ ಮಾಡ್ಬೋದು ಈ ಥರ. ಇದು ನಾನು ಏನಕ್ಕೆ ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರೆ ಇದರ ಪ್ರೈಸ್ ಬಂದು 389 ರುಪೀಸ್. ಬಟ್ ನಿಮಗೆ ಇದರಲ್ಲಿ 3 ಬ್ಯಾಗ್ಸ್ನ ಕೊಟ್ಟಿದ್ದಾರೆ. ಅಂದರೆ ಒಳಗಡೆ ಇದೊಂದು ಬ್ಯಾಗು, ಇದ್ರ ಒಳಗಡೆ ಇನ್ನೂ 3, 2 ಬ್ಯಾಗು, ಒಂದು ಚಿಕ್ಕದೊಂದು ಪರ್ಸೆಲ್ಲೋ ಕಳ್ದಾಕ್ಬಿಟ್ಟಿದ್ದೀನಿ, ನನಗೆ ಸಿಕ್ಕಲಿಲ್ಲ ಅದು. ಈ ಥರ ಒಂದು ಲಾಂಗ್ ಬ್ಯಾಗ್ನ ಕೊಡ್ತಾರೆ. ಈ ಥರ ಇದೆ ಬ್ಯಾಗು. ಆ್ಯಂಡ್ ಈ ಥರ ಒಂದು ಚಿಕ್ಕ ಒಂದು ಪರ್ಸ್ ಕೊಟ್ಟಿದ್ದಾರೆ. ಇದ್ರೊಳಗಡೆ ಇನ್ನೂ ಒಂದು ಚಿಕ್ಕ ಪರ್ಸ್, ಅಂದರೆ ಲೈಕ್ ಕಾರ್ಡ್ಸ್ ಎಲ್ಲ ಇಟ್ಕೊತಾರಲ್ವ, ATM ಕಾರ್ಡ್ಸು, ಆಧಾರ್ ಕಾರ್ಡ್ ಈ ಥರ ಇಟ್ಕೊತಾರಲ್ವ, ಆ ಥರ ಚಿಕ್ಕದೊಂದು ಕೊಟ್ಟಿದ್ರು. ಇಲ್ಲ ಅದು ಇದು ಒಂದು ಆ್ಯಂಡ್ ಇದು ಮತ್ತು ಅದು ಒಂದು ಸೇರಿ ನಿಮಗೆ ನಾನು ಹೇಳಿದೆಲ್ಲ ಪ್ರೈಸ್, ಆ ಪ್ರೈಸ್ನ ಕೊಟ್ಟಿದ್ದೀನಿ. ಆ್ಯಂಡ್ ಕಲರ್ಸ್ ಯಾವ್ಯಾವ್ದು ಅವೈಲಬಲ್ ಇದೆ ಅಂತ ಹೇಳಿದ್ರೆ ಪಿಸ್ತಾ ಕಲರ್ ಇದೆ, ಗ್ರೀನ್ ಇದೆ, ಡಾರ್ಕ್ ಗ್ರೀನ್, ರೋಸ್ ಗೋಲ್ಡ್ ಇದೆ, ಮತ್ತು ಬ್ಲೂ ಕಲರ್ ಇದೆ, ಮತ್ತು ಲೈಟ್ ಗ್ರೀನ್ ಕಲರ್ ಇದೆ. ಆ್ಯಂಡ್ ಈಗ ನೋಡ್ತಿರೋದು ಮಲ್ಟಿ ಕಲರ್ ಬ್ಯಾಗು. ಇದರಲ್ಲಿ ನಿಮಗೆ ಈ ಥರ ಮಲ್ಟಿ ಕಲರ್ ಸ್ಟ್ರಿಂಗ್ ಥರ ಏನೋ ಕೊಟ್ಟಿದ್ದಾರೆ. ಇದು ಬಂದು ಸಿಂಗಲ್ ಜಿಪ್ ಇರೋದು, ಒಳಗಡೆನೂ ಒಂದು ಚಿಕ್ಕ ಜಿಪ್ ಕೊಟ್ಟಿದ್ದಾರೆ. ಆ್ಯಂಡ್ ಓಕೆ, ಸ್ಪೇಷಿಯಸ್ ಆಗಿದೆ. ಔಟಿಂಗ್ ಎಲ್ಲಾದರೂ ಹೋದರೆ ಕ್ಯಾರಿ ಮಾಡ್ಬೋದು. ಮತ್ತು ಇದು ಅಡ್ಜಸ್ಟಬಲ್ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ. ಈ ಥರ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಸ್ವಲ್ಪ ಚಿಕ್ಕದು ಬೇಕು ಅಂದರೆ ನೀವು ಚಿಕ್ಕದು ಮಾಡ್ಕೊಬೋದು, ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೊಬೋದು. ಆ್ಯಕ್ಚುಲಿ ನಾನು ಇದನ್ನು ಬುಕ್ ಮಾಡಿದಾಗ 200 ಚೇಂಜ್ ಇತ್ತು, ಇವಾಗ 148 ರುಪೀಸ್ ಆಗಿದೆ. ಮೇ ಬಿ ಮೀಶೋದಲ್ಲಿ ಏನೋ ಆಫರ್ ರನ್ ಆಗ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಡೈರೆಕ್ಟ್ ವೆಬ್ಸೈಟ್ ಓಪನ್ ಮಾಡ್ಕೊಂಡಿರೋದ್ರಿಂದ ನನಗೆ ಸ್ವಲ್ಪ ಕಮ್ಮಿ ಪ್ರೈಸಿಂಗ್ ತೋರಿಸ್ತಿದೆ. ಮೇ ಬಿ ಆಫರ್ ರನ್ ಆಗ್ತಿರ್ಬೋದು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವಾಗಲೇ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಯಾವುದೂ ಪ್ರಮೋಷನ್ ಅಂತೂ ಏನೂ ಮಾಡ್ತಾ ಇಲ್ಲ, ಜಸ್ಟ್ ನನ್ನ ಹತ್ರ ಇರೋದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಂದು ನ್ಯೂ ಚಾನಲ್ಲು, ನನ್ನ ಪ್ರಮೋಷನ್ನು ಕೂಡ ಮಾಡೋಕ್ಕಾಗೋದಿಲ್ಲ. ನನ್ನ ಹತ್ರ ಇರೋದು ನಿಮಗೂ ಯೂಸ್ ಆಗಲಿ ಅಂತ ಅಷ್ಟೇ ನಾನು ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಈ ಪರ್ಸ್ ನೋಡ್ಬೋದು ನೀವು, ಆ್ಯಕ್ಚುಲಿ ಪರ್ಸ್ ಅಲ್ಲ ಬ್ಯಾಗು. ಇದರಲ್ಲಿ ನಿಮಗೆ 2 ಜಿಪ್ ಕೊಟ್ಟಿದ್ದಾರೆ. ಈ ಥರ ಕಾಣಿಸುತ್ತೆ. ಹ್ಯಾಂಡಲ್, 2 ಹ್ಯಾಂಡಲ್ ಕೊಟ್ಟಿದ್ದಾರೆ. ಒಂದು ಹ್ಯಾಂಡಲ್ ಆ್ಯಂಡ್ ಇನ್ನೊಂದು ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಬೇಕಂದ್ರೂ. ಆ್ಯಂಡ್ ಇದರಲ್ಲಿ ನಿಮಗೆ ಒಳಗಡೆ ಜಿಪ್ ಕೊಟ್ಟಿಲ್ಲ, ಬರೀ ಈಚೆ ಮಾತ್ರ 2 ಜಿಪ್ ಕೊಟ್ಟಿದ್ದಾರೆ. ಹಿಂದೆಗಡೆ ಒಂದು ಸ್ಮಾಲ್ ಜಿಪ್ ಕೊಟ್ಟಿದ್ದಾರೆ. ಈ ಥರ ಇದೆ, ಈ ಥರ ಕಾಣಿಸುತ್ತೆ. ಆ್ಯಂಡ್ ಇದು 2 ಕಲರ್ ಇರೋದು.
ಲೈಕ್ ಮರೂನ್ ಮತ್ತು ಬ್ಲ್ಯಾಕ್ ಇರೋದ್ರಿಂದ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ಕ್ಯಾರಿ ಮಾಡೋಕ್ಕೂ ಈಸಿನೇ. ಚಿಕ್ಕದೇನಾದರೂ ವಾಟರ್ ಬಾಟಲ್ ಇತ್ತು ಅಂದರೂ ಕೂಡ ನೀವು ಇದರಲ್ಲಿ ಹಾಕ್ಕೊಂಡು ಕ್ಯಾರಿ ಮಾಡ್ಬೋದು. ನೋಡಿ ಈ ಥರ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂತ ಹೇಳಿದ್ರೆ 321 ರೂಪೀಸ್ನ ಪೇ ಮಾಡಿದ್ದೀನಿ. ಆ್ಯಂಡ್ ನಮ್ಮ ನೆಕ್ಸ್ಟ್ ಯಾವ ಬ್ಯಾಗ್ ತೋರಿಸ್ತಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ಇದು ನನ್ನ ಫೇವ್ರೆಟ್ ಬ್ಯಾಗ್. ಅಷ್ಟು ಬ್ಯಾಗ್ಸಲ್ಲಿ ನನಗೆ ಸ್ಲಿಂಗ್ ಬ್ಯಾಗ್ಸಲ್ಲಿ ಇದು ನನ್ನ ಫೇವ್ರೆಟ್. ಆ್ಯಂಡ್ ಇದರಲ್ಲಿ ನಿಮಗೆ ಮೆಟಲ್ ಸ್ಟ್ರಾಪ್ನ ಕೊಟ್ಟಿದ್ದಾರೆ. ಈ ಥರನೂ ಯೂಸ್ ಮಾಡ್ಬೋದು ಆ್ಯಂಡ್ ಈ ಥರನೂ ಯೂಸ್ ಮಾಡ್ಬೋದು. ಮತ್ತು ಇದು ಲಾಕ್ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಥರ ಲಾಕ್ ಇರೋದು. ಈ ಲಾಕ್ ನೇಮ್ ನನಗೆ ಗೊತ್ತಿಲ್ಲ, ಕೇಳಬೇಡಿ ನನ್ನ. ಮತ್ತು ಸ್ಪೇಷಿಯಸ್ ಆಗಿದೆ. ಒಂದು ಮೊಬೈಲ್, ಒಂದು ಪವರ್ ಬ್ಯಾಂಕ್ ಈ ಥರ ಇಟ್ಕೊಬೋದು. ಆ್ಯಂಡ್ ಇದರಲ್ಲಿ ಕಲರ್ಸ್ ಅವೈಲಬಲ್ ಇಲ್ಲ, ಒಂದೇ ಕಲರ್ ಇರುವಂಥದ್ದು. ಸ್ಲಿಂಗ್ ಬ್ಯಾಗ್ ಫಾರ್ ವುಮೆನ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಇದೆ. ಇದರ ಪ್ರೈಸ್ 288 ರೂಪೀಸ್. ಮತ್ತು ಇನ್ನೊಂದೇನು ಹೇಳಿದ್ರೆ ಈ ಕಲರ್ ಬಂದು ನಾನು ಪ್ರೀವಿಯಸ್ ತೋರಿಸಿದ ಬ್ಯಾಗು ಕಲರು ಮತ್ತು ಈ ಕಲರು ಯಾವುದೇ ಒಂದು ಔಟ್ಫಿಟ್ಗೆ ಹಾಕೊಂಡ್ರು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಮತ್ತು ಇದು ಸ್ಟ್ರ್ಯಾಪ್ ಬಂದು ಬ್ಲ್ಯಾಕ್ ಇರೋದ್ರಿಂದ ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಈಗ ನೋಡ್ತಿರೋಂತಹ ಬ್ಯಾಗ್ನ ನಾನು ನನ್ನ ಬರ್ಡೇ ಟೈಮಲ್ಲಿ ಬುಕ್ ಮಾಡಿದ್ದು. ನಾನು ವೈಟ್ ಕಲರ್ ಔಟ್ಫಿಟ್ನ ವೇರ್ ಮಾಡಿದ್ದೆ ವಿತ್ ರೆಡ್ ಕಲರ್ ಕಾಲರ್ ಅನ್ಕೊಂತೀನಿ. ರೆಡ್ ಕಲರ್ ಕಾಲರ್ ಇರೋದು, ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿ ಈ ಒಂದು ಬ್ಯಾಗ್ನ ಬುಕ್ ಮಾಡಿದ್ದೆ. ಇದರಲ್ಲಿ ಹ್ಯಾಂಡಲ್ ಬಂದು ಈ ಥರ ಇದೆ. ಆ್ಯಂಡ್ ಇದಕ್ಕೆ ನಿಮಗೆ ಸೈಡಲ್ಲಿ ಸ್ಟ್ರ್ಯಾಪ್ನ ಕೊಟ್ಟಿದ್ದಾರೆ, ಅಡ್ಜಸ್ಟಬಲ್ ಸ್ಟ್ರ್ಯಾಪ್ನ ಕೊಟ್ಟಿದ್ದಾರೆ. ಮತ್ತು ಇದು ಮ್ಯಾಗ್ನೆಟಿಕ್ ಲಾಕ್ ಇದೆ. ಆ್ಯಂಡ್ ಒಳಗಡೆ ಇನ್ನೂ ಒಂದು ಚಿಕ್ಕ ಪರ್ಸ್ನ ಕೊಟ್ಟಿದ್ದಾರೆ. ಇದು ನಿಮಗೆ ಕಾಣಿಸೋದಿಲ್ಲ ಒಳಗಡೆ ಹೇಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ಈಗ ನೋಡ್ತಿರೋ ಬ್ಯಾಗು ಟ್ರೆಂಡಿಂಗಲ್ಲಿ ಇರೋಂತಹ ಬ್ಯಾಗು. ಲೈಕ್ ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ ಒಂದು ಈ ಥರ ಹೀಗೆ ಹಾಕ್ಕೊಂಡ್ರೆ ಇಲ್ಲಿ ಒಂದು ಚಿಕ್ಕದೊಂದು ಪರ್ಸ್ ಕೊಟ್ಟಿರ್ತಾರೆ, ಚಿಲ್ಲರೆ ಕಾಸು ಹಾಕೊಳ್ಳೋದಕ್ಕೆ. ಪರ್ಸಲ್ ಆ್ಯಕ್ಚುಲಿ ಪೌಚು. ಆ್ಯಂಡ್ ಇದು ಬಂದು ಸ್ಟ್ರ್ಯಾಪ್ ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಪರ್ಸ್ ಬಂದು ತುಂಬಾ ಸ್ಪೇಷಿಯಸ್ ಆಗಿದೆ. ಎಲ್ಲಾನ ಶಾಪಿಂಗ್ ಹೋಗ್ತು ಅಂತ ಹೇಳಿದ್ರೆ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇದರ ಪ್ರೈಸ್ ನಾನು ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ 208 ರೂಪೀಸ್ನ ಪೇ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಿರೋವಂಥದ್ದು ತುಂಬಾ ಚಿಕ್ಕ ಬ್ಯಾಗು. ಇದನ್ನು ಸುಮ್ಮನೆ ನಾನು ಲೈಕ್ ಈ ಥರ ಕ್ಯಾರಿ ಮಾಡೋದಕ್ಕೆ ತಗೊಂಡಿದ್ದು. ಇವಾಗ ರಿಸೆಪ್ಷನ್ಗೆಲ್ಲಾದರೂ ಹೋದರೆ, ಸ್ಯಾರಿ ಏನಾದರೂ ವೇರ್ ಮಾಡಿದರೆ ನಿಮಗೆ ಈ ಥರ ಲೈಕ್ ಒಂದು ಫೋನ್ ಹಾಕೊಳ್ಳೋ ಅಷ್ಟೇ. ಇವಾಗ ಬರೀ ಕೈಯಲ್ಲಿ ಹೋಗಬೇಕು, ಏನೂ ಕ್ಯಾರಿ ಮಾಡಬಾರ್ದು ಅಂತ ಇದ್ದಾಗ ಈ ಥರ ಒಂದು ಚಿಕ್ಕ ಪರ್ಸ್ನ ತಗೊಂಡು ಹೋಗಲಿಕ್ಕೆ ತಗೊಂಡಿರೋದು. ಇದರಲ್ಲಿ ನೋಡೋದಕ್ಕಷ್ಟೇನೆ ಚಿಕ್ಕದು, ಬಟ್ ಇದರಲ್ಲಿ ಎಷ್ಟು ಕಂಪಾರ್ಟ್ಮೆಂಟ್ ಇದೆ ಅಂದರೆ ಫಸ್ಟ್ ಒನ್ ಇದೆ ಆ್ಯಂಡ್ ಸೆಕೆಂಡ್ ಒಳಗಡೆ ಇನ್ನೂ ಒಂದು ಚಿಕ್ಕ ಜಿಪ್ ಇದೆ. ಆ್ಯಂಡ್ ಇದು ಮೂರನೇದು. ಆ್ಯಂಡ್ ಇದರಲ್ಲೂ ಕೂಡ ಇನ್ನೂ ಒಂದು ಚಿಕ್ಕ ಜಿಪ್ ಇದೆ. ಲಾಕು ಕೂಡ ಕ್ಯೂಟ್ ಆಗಿದೆ, ಬಟ್ ಒಂದೇ ಹ್ಯಾಂಡಲ್ ಇರೋದು. ಈ ಥರ ಇಟ್ಕೊಬೋದು ಇದನ್ನು. ಆ್ಯಂಡ್ ಇದರ ಪ್ರೈಸ್ ಎಷ್ಟಿದೆ ಅಂದರೆ ಮೀಶೋದಲ್ಲಿ 173 ರೂಪೀಸ್ ಇದೆ. ನೇಮ್ ಬಂದು ಟ್ರೆಂಡಿ ಕ್ಯಾಶುವಲ್ ಯೂನಿಕ್ ವುಮೆನ್ಸ್ ಹ್ಯಾಂಡ್ ಬ್ಯಾಗ್ ಅಂತ ಇದೆ. 173 ರೂಪೀಸ್ಗೆ ಇದು ವರ್ತ್ ಅಂತಲೇ ಹೇಳ್ಬೋದು. ಯಾಕಂದರೆ ಹ್ಯಾಂಡಲೇ ಅಷ್ಟು ಕ್ಯೂಟ್ ಆಗಿದೆ ಮತ್ತು ಸ್ಪೇಷಿಯಸ್ ಆಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ಈಗ ನೋಡ್ತಿರೋಂತಹ ಬ್ಯಾಗು ಟಚ್ ಮಾಡೋದಕ್ಕೆ ತುಂಬ ಸ್ಮೂತ್ ಆಗಿದೆ, ಬಟ್ ಇದು ತುಂಬಾ ಡಿಫ್ರೆಂಟ್ ಬಂತು ಮೀಶೋಗೂ ಇಲ್ಲಿಗೂ. ನಾನು ಬುಕ್ ಮಾಡಿದ್ದು ಲೈಟ್ ಆರೆಂಜ್ ಕಲರು, ಬಟ್ ಇಲ್ಲಿ ಬಂದಿರೋದು ತುಂಬ ಡಾರ್ಕ್. ಇನ್ ಕೇಸ್ ಏನಾದರೂ ನಾನು ಈ ಕಲರ್ ಔಟ್ಫಿಟ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಮ್ಯಾಚ್ ಮಾಡ್ತೀನಿ. ಇಲ್ಲಿವರೆಗೂ ಒಂದು ಸತಿನೂ ಯೂಸ್ ಮಾಡಿಲ್ಲ, ಬಟ್ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಕಲರ್ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಒಳಗಡೆನೂ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಈ ಥರ ಒಂದು ಸ್ಟ್ರ್ಯಾಪ್ನ ಕೊಟ್ಟಿದ್ದಾರೆ. ಜೊತೆಗೆ ಪರ್ಲ್ ಡಿಸೈನಲ್ಲಿ ಈ ಥರ ಸ್ಟ್ರಿಂಗ್ ಏನಿದು ಗೊತ್ತಿಲ್ಲ ನನಗೆ, ಈ ಥರ ಒಂದು ಎಕ್ಸ್ಟ್ರಾ ಏನೋ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನಂದರೆ ಫಿನಿಶಿಂಗ್ ಇಲ್ಲ ಅಷ್ಟೊಂದು. ಇಲ್ಲಿ ಗಂಟು ಹಾಕಿರೋದು ಹಾಗೆ ಕಾಣಿಸ್ತಾ ಇದೆ, ಇಲ್ಲೂ ಅಷ್ಟೇ ಹಾಗೆ ಕಾಣಿಸ್ತಾ ಇದೆ. ಬಟ್ ಓಕೆ, ಇದೇನು ಅಡ್ಜಸ್ಟಬಲ್ ಏನಿಲ್ಲ, ಸುಮ್ಮನೆ ಈ ಥರ ಹಾಕೊಂಡು ಯೂಸ್ ಮಾಡ್ಬೋದು ಅಷ್ಟೇ.
ಅಂಡ್ ಈಗ ನೋಡ್ತಿರುವಂತಹ ಬ್ಯಾಗ್ ಒನ್ ಆಫ್ ದ ಕ್ಯೂಟ್ ಬ್ಯಾಗ್ ಅಂತ ಹೇಳ್ಬೋದು ನನ್ನ ಹತ್ರ ಇರೋದ್ರಲ್ಲಿ. ಇದನ್ನ ನಾನು ಪಾಂಡಿಚೇರಿಗೆ ಹೋಗ್ಬೇಕಾದ್ರೆ ಪರ್ಚೇಸ್ ಮಾಡಿದ್ದು. ಇದರ ಪ್ರೈಸ್ ಮೀಶೋದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ, 1 ನಿಮಿಷ, 212 ರೂಪೀಸ್ ಇದೆ. ಇದರ ನೇಮ್ ಬಂದು ಸ್ಲಿಂಗ್ ಬ್ಯಾಗ್ ಬಿಯರ್ ಫೇಸ್ ಕ್ಯಾರಿ ಬ್ಯಾಗ್ ಅಂತ ಇದೆ. ಒಂದೇ ಕಲರ್ ಇರೋವಂಥದ್ದು, ಇದರಲ್ಲಿ ಕಲರ್ ಮೆನ್ಷನ್ ಮಾಡಿಲ್ಲ. ಇದು ಹೇಗಿದೆ ಅಂತ ಹೇಳಿದ್ರೆ, ಈ ಕಿವಿಗಳ ಹಿಂದೆ ಜಿಪ್ ಕೊಟ್ಟಿದ್ದಾರೆ. ಈ ತರ ಕಾಣಿಸುತ್ತೆ ಒಳಗಡೆ. ತುಂಬಾ ಏನ್ ಸ್ಪೇಷಿಯಸ್ ಆಗಿಲ್ಲ, ಒಂದು ಮೊಬೈಲ್ ಏನಾದ್ರೂ ಇಟ್ಕೊಬಹುದು ಅಷ್ಟೇನೆ. ಮತ್ತೆ ಈ ಒಂದು ಸ್ಟ್ರಾಪ್ ಬಂದು ಮೆಟಲ್ ಸ್ಟ್ರಾಪ್, ಈ ತರ ಹಾಕೊಬಹುದು. ಈ ತರ ಕಾಣಿಸುತ್ತೆ. ನನಗೆ ತುಂಬಾನೇ ಇಷ್ಟ ಆಯ್ತು. ಇದನ್ನ ನಾನು ಮಲ್ಲೇಶ್ವರಂ ಅಲ್ಲಿ ಕೂಡ ನೋಡಿದ್ದೆ. ಆ ಪ್ರೈಸ್ ಬಂದು 350ನೋ 300 ಹೇಳಿದ್ರು. ಸೊ ನಾನು ಅದು ಸೇಮ್ ನ ಫೋಟೋ ತೆಗೆದು ಮೀಶೋದಲ್ಲಿ ಅಪ್ಲೋಡ್ ಮಾಡಿದಾಗ ನನಗೆ ಈ ಒಂದು ಬ್ಯಾಗ್ ಬಂತು. ಸೊ ನಾನು ಪರ್ಚೇಸ್ ಮಾಡಿದೆ. ನನಗೆ ತುಂಬಾನೇ ಇಷ್ಟ ಆಗಿದ್ದ ಬ್ಯಾಗ್ ಇದು. ಅಂಡ್ ನೋಡಿ, ನನ್ನ ಕೈಯಲ್ಲಿ ಇರೋವಂಥದ್ದು ಮಿನಿ ಸೂಟ್ ಕೇಸ್ ಬ್ಯಾಗ್. ದೊಡ್ಡ ಸೂಟ್ ಕೇಸ್ನ ಕ್ಯಾರಿ ಮಾಡೋಕ್ಕಾಗಲ್ಲ, ಅದಕ್ಕೆ ಚಿಕ್ಕ ಸೂಟ್ ಕೇಸ್ ಬ್ಯಾಗ್ನ ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಪಾಂಡಿಚೇರಿಗೆ ಹೋಗ್ಬೇಕಾದ್ರೆ ನಾನು ಪರ್ಚೇಸ್ ಮಾಡಿದ್ದು. ಇದರ ಜಿಪ್ ಬಂದು ಹೀಗಿರುತ್ತೆ, ಫುಲ್ ಇಲ್ಲಿಂದ ಕವರ್ ಆಗಿರುತ್ತೆ ಜಿಪ್ಪು. ನಾನು ಜಾಸ್ತಿ ಯೂಸ್ ಮಾಡಲ್ಲ ಇದನ್ನೆಲ್ಲ. ಎಲ್ಲಾದ್ರೂ ಲೈಕ್ ಈಚೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಆ್ಯಂಡ್ ಒಳಗಡೆ ಈ ಥರ ಕೊಟ್ಟಿದ್ದಾರೆ, ಏನು ಕಂಪಾರ್ಟ್ಮೆಂಟ್ ಏನಿಲ್ಲ, ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಒಳಗಡೆ, ನಿಮಗೆ ಕಾಣಿಸ್ತಿರ್ಬೋದು ವಿಡಿಯೋದಲ್ಲಿ. ಆ್ಯಂಡ್ ಈ ಥರ ಒಂದು ಸ್ಟ್ಯಾಪ್ನ ಕೊಟ್ಟಿದ್ದಾರೆ, ಏನೋ ಬರೆದಿದ್ದಾರೆ ಫಾರ್ ಎವರ್ ಯಂಗ್ ಅಂತ. ಓಕೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಮತ್ತೆ ಏನಂತ ಹೇಳಿದ್ರೆ, ಒಂದು ಫೋನು ಮತ್ತು ಒಂದು ಪವರ್ ಬ್ಯಾಂಕು, ಚಾರ್ಜರ್ ಏನಾದರೂ ಕ್ಯಾರಿ ಮಾಡ್ಬೋದು. ಇದರ ಪ್ರೈಸ್ ಬಂದು ನಿಮಗೆ ಮೀಶೋದಲ್ಲಿ 199 ರೂಪೀಸ್ ಇದೆ. ಆ್ಯಂಡ್ ಲಾಸ್ಟ್ ಬ್ಯಾಗ್ ಆಫ್ ದಿಸ್ ವಿಡಿಯೋ ಏನಂತ ಹೇಳಿದ್ರೆ, ಇದು ಸ್ಮಾಲ್ ಬ್ಯಾಕ್ ಪ್ಯಾಕ್ ಥರ ತಗೊಂಡೆ. ಏನಕ್ಕೆ ಅಂತ ಹೇಳಿದ್ರೆ, ಈ ಕಡೆ ಹಾಕೊಳ್ಳೋಕ್ಕೂ ಹಿಂಸೆ ಆಗುತ್ತೆ, ಮತ್ತು ಹಿಂಗೆ ಹಾಕೊಳ್ಳೋಕ್ಕೂ ಹಿಂಸೆ ಆಗುತ್ತೆ ಅಂದಾಗ ಈ ಥರ ಬ್ಯಾಕ್ ಪ್ಯಾಕ್ನ ತೊಗೊಂಡ್ಬಿಟ್ರೆ ನಿಮಗೆ ಆರಾಮಾಗಿ ಏನಾದರೂ ಫೋನ್ ಏನಾದರೂ ಕ್ಯಾರಿ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಆಲ್ಸೋ ಟ್ರಕ್ಕಿಂಗ್ಗೆ ಹೋದಾಗ ಇದನ್ನ ನೀವು ತಗೊಂಡೋದ್ರೆ ತುಂಬಾ ಯೂಸ್ ಆಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಆಫ್ಲೈನಲ್ಲೂ ನಿಮಗೆ ಸೇಮ್ ಪ್ರೈಸಿಂಗೇ ಇರುತ್ತೆ. ಆಫ್ಲೈನಲ್ಲಾದರೂ ಪರ್ಚೇಸ್ ಮಾಡ್ಬೋದು, ಆನ್ಲೈನಲ್ಲಾದರೂ ಪರ್ಚೇಸ್ ಮಾಡ್ಬೋದು. ಮತ್ತು ಇನ್ನೊಂದು ಏನು ಹೇಳಿದ್ರೆ, ಇದರಲ್ಲಿ 2 ಜಿಪ್ ಇದೆ. ಈ ಥರ ಒಂದು, ಆ್ಯಂಡ್ ಇದು ಒಂದು ಏನೋ ಇಟ್ಟಿದ್ದೀನಿ. 2 ಜಿಪ್ ಇದೆ. ಮತ್ತೆ ಇದು ಈ ತರ ಲಾಕ್ ಕೊಟ್ಟಿದ್ದಾರೆ. ಈ ತರ ಲಾಕ್ ಇದೆ, ಈ ತರ ಇದೆ. ನೀವು ಈ ತರ ಆದ್ರೂ ಯೂಸ್ ಮಾಡಬಹುದು, ಇಲ್ಲಿಗಾದ್ರೂ ಯೂಸ್ ಮಾಡಬಹುದು. ಇಲ್ಲಿಗೆ ನನ್ನ ಬ್ಯಾಗ್ ಕಲೆಕ್ಷನ್ ವಿಡಿಯೋ ಮುಕ್ತಾಯ. ಹೇಗೆ ಅನ್ನಿಸ್ತು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ನಾನು ಈ ವಿಡಿಯೋದಲ್ಲಿ 150 ರೂಪೀಸಿಂದ 400 ರೂಪೀಸ್ವರೆಗೂ ಬ್ಯಾಗ್ ಕಲೆಕ್ಷನ್ನ ತೋರಿಸಿದ್ದೀನಿ. ಅದು 400 ಅಂದರೆ ನಾನು ಆಫೀಸ್ಗೆ ತೊಗೊಂಡು ಹೋಗುವಂತಹ ಬ್ಯಾಗ್ಸು. ಒಂದು ರೋಸ್ ಗೋಲ್ಡ್ ಕಲರ್ ಆ್ಯಂಡ್ ಇನ್ನೊಂದು ಬ್ಲ್ಯಾಕ್ ಕಲರು. ಎರಡೂ ಕ್ವಾಲಿಟಿ ವೈಸು ಫಿನಿಶಿಂಗು ಎಲ್ಲ ಚೆನ್ನಾಗಿದೆ. ಅದಕ್ಕೆ 400 ಅಂದರೆ ವರ್ತ್ ಅಂತಾನೆ ಅಂತ ಅನಿಸುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಇದ್ರದ್ದು ಎಲ್ಲ ಬ್ಯಾಗ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಗಿಫ್ಟ್ ಪರ್ಪಸ್ಸಿಗಾಗಲಿಲ್ಲ, ಸೆಲ್ಫ್ ಯೂಸಿಗಾಗಲಿ ನಿಮಗೆ ಯೂಸ್ ಆಗುತ್ತೆ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಪ್ರೀವಿಯಸ್ ವಿಡಿಯೋಗೂ ಅದೇ ಥರ ಲವ್ ಮತ್ತು ಸಪೋರ್ಟ್ನ ಕೊಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.